ಅಲ್ಲೇ ಹೊತ್ತಾಯಿತು. ಲೇಟ್ ಆಗ್ತದಲ್ಲ. ಪ್ರತಿ ವರ್ಷ ಕೂಡ ಕೊಂಗಾನಹಳ್ಳಿ ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಭಾಳ ವಿಜೃಂಭಣೆಯಿಂದ ಬರ್ತಾ ಇದ್ದಾರೆ. ನಾನು 17 ವರ್ಷಗಳಿಂದ ಕೂಡ ನೋಡ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ಬರ್ತಾ ಇದ್ದೇನೆ. ಈ ಭಾಗದಲ್ಲಿ ಚಿಕ್ಕಲಘಟ್ಟದಿಂದ ಬೇರೆ ಬೇರೆ ಹಳ್ಳಿಗಳಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ. ಮಾರನೇ ದಿನ ನಾಟಕ ಕೂಡ ಇರ್ತದೆ. ಹಾಗಾಗಿ ಇಲ್ಲಿ ಭಾಳ ಶಕ್ತಿ ಇದೆ ಅನ್ನೋಂಥದ್ದು ಒಂದು ಪದ್ಧತಿ ಇದೆ. ಅದು ಎಲ್ರಿಗೂ ತಿಳಿದಿರ್ತಕ್ಕಂಥದ್ದು. ಹಾಗಾಗಿ ನಾನು ನಮ್ಮ ಸಂಸದರು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಒಳ್ಳೆಯ ಬೆಳೆಗಳಾಗಬೇಕು, ಒಳ್ಳೆಯ ಬೆಳೆಗಳಾಗಬೇಕು, ಜನಗಳಾಗಬೇಕು, ಸುಖ ಶಾಂತಿ ಸಮೃದ್ಧಿ ನೋಡಬೇಕು ಅಂತ. ಮತ್ತು ಇಲ್ಲಿ ಬಂದಂಥ ಭಕ್ತಾದಿಗಳು ಕೂಡ ಯಾವ ರೀತಿ ಬಂದು ಪ್ರಾರ್ಥನೆ ಮಾಡ್ತಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಎಲ್ಲ ಕುಟುಂಬಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಕೊಂಗಾನಹಳ್ಳಿಯಲ್ಲಿ ಏನು ಆಂಜನೇಯ ದೇವಸ್ಥಾನ ಇದು 3ನೇ ವರ್ಷ ನಾನು ಬರ್ತಾ ಇರೋದು. ಸಂಸದರಾಗಿ 2ನೇ ಸತಿ, ಅದಕ್ಕಿಂತ ಮುಂಚೆ ಒಂದು ಸತಿ ಬಂದಿದ್ದೆ. ಪ್ರತಿ ವರ್ಷವೂ ಬರ್ತಾ ಇದ್ದೀನಿ. ಆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸೆಷನ್ಸ್ ನಡೀತಾ ಇರೋದು ಯಾವುದೋ ಒಂದು ಟೈಮಲ್ಲಿ ಆ ದೇವರೇ ನನ್ನನ್ನಲ್ಲಿ ಕರೆಸ್ಕೊಳ್ತಾ ಇದ್ದಾರೆ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಹೇಳ್ತಾ ಇದ್ದೆ ಸ್ವಾಮಿಗಳಿಗೆ, ಇವಾಗ ಶನಿವಾರ ಹೊತ್ತು ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನೆನ್ನೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಇಲ್ಲಿ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದೆ. ಹಾಗೆ ಆ ದೇವರು ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಒಳ್ಳೆ ಬೆಳೆ ಮತ್ತು ಮಳೆಗಳಾಗಿ ಈ ವರ್ಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸತಿ ಸಮ್ಮರ್ ಭಾಳ ಜೋರಾಗಿರುತ್ತೆ ಅಂತ ಒಂದು ಸುದ್ದಿ ಇದೆ. ಅದಕ್ಕೆ ಸರ್ಕಾರವು ಕುಡಿಯೋ ನೀರಿಗೆ ಕರೆಕ್ಟಾಗಿ ವ್ಯವಸ್ಥೆಗಳು ಮಾಡಬೇಕು ಅಂತ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಸುತ್ತಮುತ್ತ ಜನ ಯಾರ್ಯಾರು ಬಂದಿದ್ದಾರೋ, ಯಾರ್ಯಾರು ದೇವಸ್ಥಾನಕ್ಕೆ ಬರ್ತಾರೋ, ಮತ್ತು ಬೇರೆ ಆ ದೇವರ ಮೇಲೆ ಒಂದು ನಂಬಿಕೆ ಇಟ್ಕೊಳ್ಳೋಕೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಏನು